ಯಾರು ಕೆತ್ತಿದರು ಈ 1000 ಲಿಂಗಗಳನ್ನು? ವರ್ಷವಿಡೀ ಪ್ರವಹಿಸುವ ಶಾಲ್ಮಲಾ ನದಿಯಲ್ಲಿ ಶಿವನ ಲಿಂಗಗಳು, ಬಸವನ ಮೂರ್ತಿಗಳು, ಈಶ್ವರನ ಮೂರ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ. ಈ ನದಿಯಲ್ಲಿ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಇವು ಹರಡಿಕೊಂಡಿವೆ. ನದಿಯ ನಡುವೆ ಇರುವ ಬಂಡೆಗಲ್ಲುಗಳಲ್ಲಿ ಲಿಂಗಗಳು ಹಾಗೂ ಬಸವನ ಮೂರ್ತಿಗಳನ್ನು ಕೆತ್ತಲಾಗಿದೆ. ಸೋದೆ ಅರಸರ ಕಾಲಕ್ಕೆ ಇಲ್ಲಿ ಶಿವಲಿಂಗಗಳು ನಿರ್ಮಾಣವಾದವು ಎಂದು ಹೇಳುತ್ತಾರೆ. ಇವು ಎಲ್ಲಿವೆ? ಶಿರಸಿ ತಾಲೂಕಿನಲ್ಲಿವೆ. ಯಲ್ಲಾಪುರದಿಂದ ಬರಬಹುದು. ಶಾಲ್ಮಲಾ ನದಿಗೆ ಮಳೆಗಾಲದಲ್ಲಿ ಪ್ರವಾಹ ಬಂದಾಗ ಲಿಂಗಗಳು ನೀರಿನಲ್ಲಿ ಮುಳುಗಿರುತ್ತವೆ. ಸೆಪ್ಟೆಂಬರ್ನಿಂದ ಮಳೆಗಾಲದ ತನಕ ಲಿಂಗಗಳು ನೋಡಲು ಕಾಣುತ್ತವೆ. ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ, ಶಿರಸಿಯಿಂದ ಯಲ್ಲಾಪುರ ಮಾರ್ಗವಾಗಿ 12 ಕಿಲೋಮೀಟರ್ ತೆರಳಿ ಎಡಗಡೆ 3 ಕಿಲೋಮೀಟರ್ ಕ್ರಮಿಸಿದರೆ ಸಹಸ್ರಲಿಂಗಗಳು ಸಿಗುತ್ತವೆ. ಯಲ್ಲಾಪುರದಿಂದಲೂ ಸಹಸ್ರಲಿಂಗಕ್ಕೆ ಬರಬಹುದು. ಶಿವನ ಮಹಿಮೆ ಅಪಾರ. ಒಂದು ಬಾರಿ ಆ ಶಾಲ್ಮಲಾ ನದಿಯ ದಡದಲ್ಲಿ ನಿಂತು ಕುಳಿತು ಆ ಶಿವಲಿಂಗ ನೋಡುವುದೇ ನಮ್ಮ ಸೌಭಾಗ್ಯ.